ಇನ್ನುಳಿದ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಸಾಲಗಾರರ ಕಾಟಕ್ಕೆ ಹೆದರಿದ ಕುಟುಂಬ ನಾಪತ್ತೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಸ್ನೇಹಿತರೊಬ್ಬರ ಮೊಬೈಲ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮೈಸೂರಿನ ಕೆಜಿಕೊಪ್ಪಲು ಬಡಾವಣೆಯ ನಿವಾಸಿಗಳಾದ 35 ವರ್ಷದ ಮಹೇಶ್, ಪತ್ನಿ ಭವಾನಿ, ಪುತ್ರಿ ಪ್ರೇಕ್ಷಾ, ಮಹೇಶ್ ತಂದೆ ಮಹದೇವಪ್ಪ, ತಾಯಿ ಸುಮಿತ್ರಾ ನಾಪತ್ತೆಯಾಗಿದ್ದಾರೆ. ಕಳೆದ 8 ದಿನಗಳಿಂದ ಕುಟುಂಬದವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಮಹೇಶ್ ಪರಿಚಯ ಹೇಳಿಕೊಂಡು ವೀರೇಶ್ 30 ರಿಂದ 35 ಲಕ್ಷ ರೂಪಾಯಿ ಸಾಲ ಪಡೆದು ಪರಾರಿಯಾಗಿದ್ದಾರೆ. ವೀರೇಶ್ಗೆ ಸಾಲ ನೀಡಿದವರಿಂದ ಮಹೇಶ್ ಮೇಲೆ ಒತ್ತಡ ಹಾಕಿದ್ದಾರೆ. ಸಾಲಗಾರರ ನಿರಂತರ ಒತ್ತಡಕ್ಕೆ ಹೆದರಿದ ಮಹೇಶ್ ಕುಟುಂಬ ಸಮೇತವಾಗಿ ನಾಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಚಲಿಸ್ತಾ ಇದ್ದ ಇನ್ನೋವಾ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ಗೋಡೆಗೆ ಗುದ್ದಿದೆ. ಕಾರು ಗುದ್ದಿದ ರಭಸಕ್ಕೆ ಗೋಡೆ ಪಕ್ಕದಲ್ಲಿದ್ದ ಆಟೋ ಸಂಪೂರ್ಣ ಜಖಮಾಗಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ವೃದ್ಧ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಅದೃಷ್ಟವಶಾತ್ ಕಾರ್ನಲ್ಲಿ ಮಗು ಸೇರಿದಂತೆ 6 ಮಂದಿ ಬಚಾವಾಗಿದ್ದಾರೆ. ಸಂಬಂಧಿಕರ ಕಾರ್ಯಕ್ರಮದಿಂದ ಮನೆಗೆ ತೆರಳುತ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ. ಲಾಲ್ಬಾಗ್ ಕಡೆಯಿಂದ ಜಯನಗರ ಕಡೆ ಹೋಗ್ತಾ ಇದ್ದಂತಹ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ದುರಂತ ನಡೆದಿದೆ. ವಿಜಯಪುರ ಜಿಲ್ಲೆಯ ತಿಕೋಟ ಪಟ್ಟಣದ ಬನಶಂಕರಿ ನಗರದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡು ಹೊತ್ತಿ ಉರಿದಿದೆ. ಮಹಾಶಾಂತ ಬಂದಿ ಎಂಬುವರ ಮನೆ ಮುಂದೆಯೇ ಇದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಫೋಟಗೊಂಡಿದೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಫೋಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ದೊಡ್ಡ ಅನಾಹುತವೊಂದು ತಪ್ಪಿದೆ. ಮನೆ ಮುಂದಿನ ಟಿಸಿಯನ್ನ ಸ್ಥಳಾಂತರಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರೂ ತೆರವುಗೊಳಿಸಿರಲಿಲ್ಲ ಅಂತ ಮನೆ ಮಾಲೀಕ ಆರೋಪ ಮಾಡಿದ್ದಾರೆ. ಕೊಡಗು ಜಿಲ್ಲೆಯ ಸುಂಟಿಕೊಪ್ಪದಲ್ಲಿರೋ ಸರಣಿ ಕಳ್ಳತನ ನಡೆದಿದೆ. ಬಟ್ಟೆ ಅಂಗಡಿ, ಪೆಟ್ರೋಲ್ ಬಂಕ್, ಹೊಗೆ ತಪಾಸಣಾ ಕೇಂದ್ರ ಸೇರಿದಂತೆ ವಿವಿಧ ಕಡೆ ಕಳ್ಳತನ ನಡೆದಿದೆ. ಬಟ್ಟೆ ಅಂಗಡಿಯಲ್ಲಿ 1 ಲಕ್ಷ ನಗದನ್ನ ಖದೀಮರು ದೋಚಿದ್ದಾರೆ. ಜೊತೆಗೆ ಹೊಸ ಬಟ್ಟೆ ಕನ್ನಡಕಗಳನ್ನು ಕಳವು ಮಾಡಿದ್ರೆ, ಹೊಗೆ ತಪಾಸಣಾ ಕೇಂದ್ರದಲ್ಲಿದ್ದ ಬೈಕ್ ಅನ್ನ ಕದ್ದಿದ್ದಾರೆ. ಪೆಟ್ರೋಲ್ ಬಂಕ್ನಲ್ಲಿ ಆಯಿಲ್ ಸೇರಿದಂತೆ ನಗ ನಾಣ್ಯವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಮುಸುಕುದಾರಿಗಳ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. 2 ಮುಸುಕುದಾರಿಗಳಿಂದ ಈ ಕೃತ್ಯ ನಡೆದಿದೆ. ಅಯೋಧ್ಯ ಶ್ರೀರಾಮನ ಸನ್ನಿಧಿಯಲ್ಲಿ ತುಳುನಾಡಿನ ಮಾದರಿಯ ಪೂಜಾ ಪದ್ಧತಿಗಳು ಗಮನ ಸೆಳೀತಾ ಇದೆ. ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಮಂಡಲ ಪೂಜೆಯ ನೇತೃತ್ವ ವಹಿಸಿರುವುದರಿಂದ ಕನ್ನಡ ನೆಲದ ಪೂಜಾ ಪದ್ಧತಿಗಳು ಅಯೋಧ್ಯ ರಾಮನಿಗೆ ಸಲ್ಲಿಕೆ ಆಗ್ತಾ ಇದೆ. ಮಂಡಲ ಪೂಜೆ ವೇಳೆ ಕರಾವಳಿಯ ವೈದಿಕರು ಅಷ್ಟಾವಧಾನ ಸೇವೆ ನಡೆಸಿಕೊಟ್ಟು ಗಮನ ಸೆಳೆದಿದ್ದಾರೆ. ಅಟ್ಟೆ ಪ್ರಭಾವಳಿಯಲ್ಲಿ ಅಯೋಧ್ಯ ರಾಮನ ಉತ್ಸವ ಮೂರ್ತಿಯನ್ನ ಅಲಂಕರಿಸುವುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.